ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ಹೆಣ್ಣಿಗೆ ಶೃಂಗಾರವು. ಹಾಡೇ ಹೇಳುವಂತೆ ಮುತ್ತೈದೆ ಆಗಿರೋ ಹೆಣ್ಮಕ್ಳಿಗೆ ಮಾಂಗಲ್ಯವು ಶೃಂಗಾರ. ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಂಗಲ್ಯನ ಮಾಡಿಸ್ಕೊಳ್ತಾರೆ. ನನಗೆ ಈ ಹುಬ್ಬಳ್ಳಿ ಧಾರವಾಡ ಸೈಡ್ ಮುತ್ತೈದೆಯರು ಈ ರೀತಿ ಮಂಗಳಸೂತ್ರನ ಪೋಣಿಸ್ಬಿಟ್ಟು ಕಟ್ಕೊಳ್ತಾರೆ. ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಇದೇ ರೀತಿ ಪೋಣಿಸ್ಬಿಟ್ಟೆ ಕಟ್ಕೊಳ್ತಾರೆ. ನಾನು ತುಂಬ ಜನನ ನೋಡಿದ್ದೀನಿ. ಸೊ ನನಗೂ ಒಂದು ಆಸೆ ಇತ್ತು, ಇದೇ ರೀತಿ ನಾನು ಪೋಣಿಸ್ಕೊಂಡು ಹಾಕೋಬೇಕು ಅಂತ. ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀನಿ. ದಾರನ ತಗೊಂಡು ಬಂದಿದ್ದೀನಿ, ಹಾಗೆಯೇ ಕಪ್ಪು ಮಣಿಗಳನ್ನು ಕರಿಮಣಿಗಳನ್ನು ತಗೊಂಡು ಬಂದಿದ್ದೀನಿ. ಹಾಗೆ ಈ ರೀತಿ ಗೋಲ್ಡ್ ಆಗಿರೋ ಮಣಿಗಳನ್ನು ತಗೊಂಡು ಬಂದಿದ್ದೀನಿ. ಸೊ ಇದು ಬಂದ್ಬಿಟ್ಟು ದೊಡ್ಡ ಮಣಿ, ಇದು ಚಿಕ್ಕ ಮಣಿ. ಸೊ ಈಗ ನಾನು ಮಂಗಳಸೂತ್ರನ ಪೋಣಿಸ್ಬಿಟ್ಟು ಕಟ್ಕೊಳ್ಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಹಾಗಾಗಿ ಇದನ್ನೆಲ್ಲ ತೊಗೊಂಡು ಬಂದಿದ್ದು. ಸೊ ಫಸ್ಟ್ಗೆ ನಾನು ದಾರಕ್ಕೆ ಒಂದು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಗಟ್ಟಿಯಾಗಿ ಇದು ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಸಿಗುತ್ತೆ, ಬಳೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಈ ದಾರ. ಮಂಗಳಸೂತ್ರ ಪೋಣಿಸ್ಲಿಕ್ಕೆ ಅಂತ ಹೇಳಿದರೆ ಅವರೇ ಕೊಡ್ತಾರೆ. ನಾನಿಲ್ಲಿ 2 ಎಳೆ ಆಗಿರೋ ಮಂಗಳಸೂತ್ರನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದೊಡ್ಡ ಮಣಿಗಳನ್ನು ಕಪ್ಪು ಮಣಿಗಳನ್ನು ತೊಗೊಂಡಿದ್ದೀನಿ. ಇದನ್ನ ನಾನು ಪೋಣಿಸ್ಕೊಳ್ತಾ ಹೋಗ್ತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ಡಿಸೈನಲ್ಲಿ ನೀವು ಪೋಣಿಸ್ಕೊಳ್ಬೋದು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮದುವೆ ಮುಂಜಿ ಹೀಗೆ ಹಲವು ಸಂಪ್ರದಾಯಕ್ಕೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ಮಹತ್ವ ವರ ವಧುವಿಗೆ ಕಟ್ಟುವ ಕರಿಮಣಿ ಸರಕ್ಕೂ ಇರುತ್ತೆ. ಮಂಗಳಸೂತ್ರದ ಬಗ್ಗೆ ನನಗೆ ಗೊತ್ತಿರುವಂಥ ಮಹತ್ವ ಹಾಗೆ ವಿಶೇಷತೆ ಹಾಗೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಅದರ ವಿಶೇಷತೆಯನ್ನು ನೀವು ಕೂಡ ತಿಳ್ಕೊಳ್ಳಿ. ಮಾಂಗಲ್ಯ ಧರಿಸುವುದು ಕೇವಲ ಪ್ರದರ್ಶನಕ್ಕಲ್ಲ. ಆದಿಶಂಕರರು ರಚಿಸಿದ ಸೌಂದರ್ಯ ಲಾರಿಯಲ್ಲಿ ಶಿವನು ಪಾರ್ವತಿಗೆ ಮಾಂಗಲ್ಯವನ್ನು ಧಾರಣೆ ಮಾಡಿದ ಎಂದು ಉಲ್ಲೇಖಿಸಲಾಗಿದೆ. ಮಾಂಗಲ್ಯ ಸರದಲ್ಲಿ ಯಾಕೆ ಕರಿಮಣಿಯನ್ನು ಹಾಕ್ತಾರೆ ಅಂದರೆ, ವಿವಾಹಿತ ಮಹಿಳೆಯ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದೆಂದು ಕರಿಮಣಿಯನ್ನು ಹಾಕಲಾಗುತ್ತೆ. ಹೆಣ್ಮಕ್ಳಲ್ಲಿ ಎಷ್ಟೇ ಚಿನ್ನ ಇದ್ದರೂ ಕರಿಮಣಿ ಮಾತ್ರ ಭಾವನಾತ್ಮಕ ಸಂಬಂಧವುಳ್ಳ ಆಭರಣ ಆಗಿರುತ್ತೆ. ಗಂಡು ಹೆಣ್ಣು ನಡುವಿನ ಬಿಡಿಸಲಾರದ ಸಂಬಂಧ ಗಂಟು ಈ ಮಾಂಗಲ್ಯ. ಈ ತಾಳಿಸರದ ಇನ್ನೊಂದು ವಿಶೇಷತೆ ಏನಂದರೆ, ಎದೆಯ ಭಾಗದಲ್ಲಿ ಉಂಟಾಗುವ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಅದರಲ್ಲೂ ಅತಿ ಮುಖ್ಯವಾಗಿ ಹಾಲುಣಿಸುವ ತಾಯಿಯಲ್ಲಿ ಎದೆಯ ಭಾಗದಲ್ಲಿ ಉಂಟಾಗುವ ಉಷ್ಣತೆಯನ್ನು ಹೀರಿಕೊಂಡು ಎದೆ ಹಾಲು ಕೆಡದಂತೆ ಶಿಶುವಿಗೆ ಉಣಿಸಲು ಅನುಕೂಲವಾದ ಸಮನಾದ ಉಷ್ಣತೆಯನ್ನು ಕಾಯ್ದುಕೊಳ್ಳುತ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಗಲ ಸರವು ಗಂಡನ ಆಯಸ್ಸನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ಯಾವುದಂದರೆ, ಮಾಂಗಲ್ಯ ಸರದಲ್ಲಿ ಪಿನ್ನನ್ನು ಸಿಗಿಸ್ಕೊಳ್ಳೋದು, ಹಾಗೆ ಕಬ್ಬಿಣದಿಂದ ಮಾಡಿದಂಥ ತಂತಿಯನ್ನು ಹಾಕ್ಕೊಳ್ಳೋದು. ಕಬ್ಬಿಣಕ್ಕೆ ಋಣಾತ್ಮಕ ಶಕ್ತಿಯನ್ನು ಎಳೆದುಕೊಳ್ಳುವ ಗುಣ ಇರುತ್ತೆ. ಇದರಿಂದ ಮಂಗಳಸೂತ್ರದಲ್ಲಿನ ಧನಾತ್ಮಕ ಶಕ್ತಿಯನ್ನು ಈ ಕಬ್ಬಿಣದ ವಸ್ತುಗಳು ಹೀರಿಕೊಂಡು ತಾಳಿಯನ್ನು ದುರ್ಬಲಗೊಳಿಸುತ್ತದೆ. ಪತಿಯ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರುತ್ತೆ. ಅದು ಅಲ್ಲದೆ ಗಂಡ ಹೆಂಡತಿಯ ನಡುವಿನ ಉತ್ತಮ ಬಾಂಧವ್ಯ ಕೂಡ ಹಾಳಾಗುವ, ವಿರಸ ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ. ಒಂದು ವೇಳೆ ತಾಳಿಸರನ ಬದಲಾಯಿಸಬೇಕು ಅಂತಿದ್ರೆ
ಒಂದು ದಾರಕ್ಕೆ ಅರಿಶಿನ ಕೊಂಬನ್ನು ಕಟ್ಟಿಬಿಟ್ಟು ಅದನ್ನು ಹಾಕೊಂಡಿದ ತಕ್ಷಣವೇ ನೀವು ತೆಗಿಬೋದು. ಖಾಲಿ ಕುತ್ತಿಗೆ ಮಾತ್ರ ಬಿಡಬಾರ್ದು ಯಾವತ್ತೂ. ಹಾಗೆ ಮಂಗಳವಾರ ಮತ್ತು ಶುಕ್ರವಾರ ಯಾವುದೇ ಕಾರಣಕ್ಕೂ ಮಾಂಗಲ್ಯ ಸರನ್ನು ಬದಲಾಯಿಸಬಾರ್ದು, ತೆಗಿಬಾರ್ದು. ಸಂಜೆಯ ಸಮಯದಲ್ಲೂ ಕೂಡ ಮಾಂಗಲ್ಯ ಸರನ್ನು ಬದಲಾಯಿಸಬಾರ್ದು. ಮನೆಯ ಹೊಸ್ತಿಲನ್ನು ಯಾವುದೇ ಕಾರಣಕ್ಕೂ ಮಂಗಲಸೂತ್ರ ತೆಗೆದಿಟ್ಟು ತುಳಿಬಾರ್ದು. ಇದರಿಂದ ಅಪಶಕುನ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಹೊತ್ತು ಮಂಗಳಸೂತ್ರನ ತೆಗೆದ್ಬಿಟ್ಟು ಮಲಗ್ತಾರೆ. ಇದು ಅಪಶಕುನ. ಯಾವುದೇ ಕಾರಣಕ್ಕೂ ತಾಳಿಯನ್ನು ಬೇರ್ಪಡಿಸಿ ಮಲಗಬಾರ್ದು. ಇದು ತಾಳಿಗೆ ಮಾಡುವಂತಹ ಅವಮಾನ ಆಗಿರುತ್ತೆ. ಪತಿಯ ಆಯಸ್ಸು ಹೆಚ್ಚಿಸಲು ಯಾವಾಗಲೂ ಮಂಗಳಸೂತ್ರ ಸುಮಂಗಲಿಯರ ಕೊರಳಲ್ಲಿ ಇರಲೇಬೇಕು. ಇದಿಷ್ಟು ಮಂಗಳಸೂತ್ರದ ಮಹತ್ವವಾಗಿದೆ. ಹಾಗೆ ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಒಂದು ಸೈಡ್ ಕಂಪ್ಲೀಟ್ ಆಗಿದೆ, ಈ ರೀತಿಯಾಗಿ ನಾನು ಪೋಣಿಸ್ಕೊಂಡಿದ್ದೀನಿ. ಇನ್ನೊಂದು ಸೈಡ್ ಕೂಡ ಇದೇ ರೀತಿ ಪ್ಯಾಟರ್ನಲ್ಲಿ ಪೋಣಿಸ್ಕೊಳ್ತೀನಿ ಮಣಿಗಳನ್ನು. ಎರಡು ಸೈಡ್ ಸೇಮ್ ಆಗಿ ಮಣಿಗಳನ್ನು ಪೋಣಿಸ್ಕೊಳ್ತಾ ಇದ್ದೀನಿ. ನಂತರ ಕೊನೆಗೆ ಚೆನ್ನಾಗಿ ಗಂಟನ್ನು ಹಾಕಿಬಿಟ್ಟು ಯಾವುದೇ ಕಾರಣಕ್ಕೂ ಬಿಚ್ಚೋಗಬಾರ್ದು. ಅದಕ್ಕೆ 4-5 ಸಲ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊನೆಗೆ ಸ್ವಲ್ಪ ಬೆಂಕಿನ ತಾಗಿಸ್ಬಿಟ್ಟು ಎಕ್ಸ್ಟ್ರಾ ಇರೋ ಬಳ್ಳಿಗೆ ಮೆಲ್ಟನ್ನು ಮಾಡ್ಕೊಳ್ತೀನಿ. ಇದರಿಂದ ದಾರ ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಬಾಯ್.